ಬಂಧುಗಳೇ, ಮೊದಲನೇದಾಗಿ ನಿಮ್ಮೆಲ್ಲರನ್ನ ಕ್ಷಮೆ ಕೇಳ್ಬೇಕು ನಾವು. ಯಾಕಂದ್ರೆ ನಿಮ್ಮನ್ನೆಲ್ಲ ಹೊರಗೆ ಬಿಟ್ಟು ನಾವು ಒಳಗೆ ಹೋಗೋ ಪರಿಸ್ಥಿತಿ ಬಂತು. ಅದಕ್ಕಾಗಿ ಜಗಳ ಮಾಡಿ ನಿಮ್ಮನ್ನೆಲ್ಲರನ್ನ ಕಳ್ಕೊಂಡು ಹೋಗುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಜಗಳ ಮಾಡಿಬಿಟ್ರೆ ಅದೊಂದು ಕೆಲಸ ಕೆಟ್ಟೋದಿತ್ತು ಅಂತೇಳಿ ಜಗಳ ಮಾಡೋಕೆ ಹೋಗಲಿಲ್ಲ. ಹೆಂಗೋ ಹೋಗಿ ನಮ್ಮ ವಿಷಯ ಮುಟ್ಟಿಸ್ಬೇಕು ಅನ್ನುವಂಥ ಕಾರಣದಿಂದ ಕೆಲವರಿಗೆ ನಮ್ಮವರಿಗೆ ಕೆಲವರು ಅಸಮಾಧಾನ ಆಗಿದೆ, ಒಳಗೆ ಬರಲಿಲ್ವಲ್ಲ ಅನ್ನುವಂಥದ್ದು. ಆದರೆ ನಾವಿರೋ ಸ್ಥಿತಿಯಲ್ಲಿ ಇವತ್ತು ಅದಕ್ಕಿಂತ ಹೆಚ್ಚೇನು ಮಾಡೋಕ್ಕಿರಲಿಲ್ಲ. ಎನಿವೇ ಹೋಗಿದ್ದೀವಿ. ಸುಮಾರು 1.5 ತಾಸು ಅವ್ರು ನಮ್ಮ ಹತ್ರ ಏನೂ ಮಾತಾಡಿಲ್ಲ, ನಮ್ಮನ್ನು ಕೂಡಿಸ್ಕೊಂಡಿದ್ರು. ಆಯಿತಾ, ಎಲ್ಲ ಮಿತ್ತಲ್ ಕಂಪನಿ, ಬ್ರಾಹ್ಮಣಿ ಸ್ಟೀಲ್ಸು, ಆಮೇಲೆ NMDCದು ಒಂದು ಕಂಪನಿ ಇದೆ, ವಿಜಯನಗರ ಸ್ಟೀಲ್ ಕಂಪನಿ ಅಂತೇಳಿ, ಅವರೂ ಬಂದಿದ್ದರು. ಮತ್ತು ಮುಖ್ಯಮಂತ್ರಿ ಇದ್ದರು, MB ಪಾಟೀಲ್ ಕೈಗಾರಿಕಾ ಮಂತ್ರಿ ಇದ್ದರು, ಜಿಲ್ಲಾ ಉಸ್ತುವಾರಿ ಸಚಿವ ಇದ್ದರು, ಮತ್ತು ಅವರು 3 ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿದ್ದರು, ನಮ್ಮವರು 2 MLAಗಳು MP ಇದ್ದರು, ಆನಂತರ ನಮ್ಮ DC ಆಮೇಲೆ SP ಎಲ್ಲರೂ ಇದ್ದರು. ಇಷ್ಟು ಜನ ನಮ್ಮ ಅಧಿಕಾರಿಗಳ ಜೊತೆಗೆ KIDB ಅಧಿಕಾರಿಗಳು ಕೂಡ ಇದ್ದರು. ಸೊ ಅವ್ರದ್ದು ಮೊದಲು ಮಾತಾಡಿದ್ದು ಕೈಗಾರಿಕೆಗಳ ಬಗ್ಗೆ, ನಿರ್ಮಾಣ ಮಾಡೋದ್ರ ಬಗ್ಗೆ, ಕಂಪನಿಗಳ ಬಗ್ಗೆ. ಅದರಲ್ಲಿ ಮಿತ್ತಲ್ ಕಂಪನಿಯವರು ನಾವು ಕಂಪನಿ ಹಾಕೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಮಿತ್ತಲ್ ಕಂಪನಿಯವರು ಕಂಪನಿ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಅದು ಏನು ಎತ್ತ ಅಂತ ನಾವು ಪರಿಶೀಲನೆ ಮಾಡ್ತೀವಿ ಅಂತೇಳಿ ನೋಡಿದ್ದಾರೆ. ಆಮೇಲೆ ಬ್ರಾಹ್ಮಣಿ ಸ್ಟೀಲ್ಸ್ದು ಉತ್ತಮ ಗಾಲವ ಕಂಪನಿಯವರು ನಾವು ಕಂಪನಿ ಹಾಕ್ತೀವಿ, ಆದರೆ ನಮಗೆ ತೊಡರುಗಾಲಾಗಿದೆ, ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋಗಿರೋದ್ರಿಂದ ಆ ಜಾಗದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಅದನ್ನು ಹೇಳಿದ್ದಾರೆ. ಆದರೂ ನಾವು ಕಂಪನಿಯನ್ನು ಹಾಕ್ತೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. NMDC ಅವರು ಕೂಡ ಕಂಪನಿ ಹಾಕ್ತೀವಿ ಅಂತೇಳಿ ಒಪ್ಕೊಂಡಾರೆ. ಸೊ ಹಿಂಗಾಗಿ 2 ಕಂಪನಿ ನಮಗೆ ಬರ್ತವೆ. ಬಂದ ಮೇಲೆ ನಮ್ಮ ಮಕ್ಕಳಿಗೆ ಇವ್ರಿಗೆ ಉದ್ಯೋಗ ಸಿಗೋ ಸಂಭವಗಳು ಇದಾವೆ. ಸೊ ಇದು ಒಂದು ಭಾಗ. ಎರಡನೇದು ಮುಖ್ಯವಾದ ಭಾಗ, ನಮ್ಮ ಭೂಮಿದು ರೊಕ್ಕದ್ದೇನು ಅನ್ನೋದೇ ನಮಗೆ ಮುಖ್ಯವಾದ ಭಾಗ. ಈ ವಿಷಯದ ಬಗ್ಗೆ ಎಲ್ಲ ಅವ್ರದ್ದೆಲ್ಲ ಮಾತುಕತೆ ಆದಮೇಲೆ ನಮಗೆ ಮಾತಾಡೋಕ್ಕೆ ಹೇಳಿದ್ರು, ಏನಪ್ಪ ನಿಮ್ಮದು ಅಂತೇಳಿ. ಭಾಳ ವಿವರವಾಗಿ ಅವರಿಗೆ ನಾವು ಹೇಳಿದ್ದೀವಿ. ನಮಗೆ ಕನ್ಸಂಟ್ ಅವಾರ್ಡ್ ಅಂದರೆ ನೀವೆಲ್ಲರೂ ಒಪ್ಪಿಕೊಂಡು ದುಡ್ಡು ತೊಗೊಂಡಿರಿ, ನಿಮ್ಗೇನು ಬರಂಗಿಲ್ಲ ಅಂತೇಳಿ ಮೊದಲು ಅವರೆಲ್ಲರೂ ಮಾತಾಡಿದ್ರು 1.5 ತಾಸು. ಆಮೇಲೆ ನಾನು ಒಪ್ಪಂದ ತೀರ್ಪು ಅಥವಾ ಕನ್ಸಂಟ್ ಅವಾರ್ಡ್ ಅನ್ನೋದೈತಲ್ಲ, ಅದು ಹೆಂಗೆ ಮೋಸ ಆಗಿದೆ ಅಂತೇಳಿ ವಿವರಣೆ ಕೊಟ್ಟು ಎಲ್ಲ ಹೇಳಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಅವರು ಅವತ್ತು ಭಾಳ ದೊಡ್ಡ ನಾಯಕರಾಗಿದ್ದರು. ಅವರಿಗೆ 2 ಸರ್ಕಾರಗಳ ಬೆಂಬಲ ಇತ್ತು, ಯಡಿಯೂರಪ್ಪನವರ ಸರ್ಕಾರ, ಅದೇ ರೀತಿಯಲ್ಲಿ ಆಂಧ್ರ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬೆಂಬಲ ಇತ್ತು. ಆ ಅಧಿಕಾರವನ್ನು ದುರುಪಯೋಗ ಮಾಡಿ ಅವತ್ತು ನಮಗೆ ಭಾಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ 3 ಕಂಪನಿಗೆ ಅಂತೇಳಿ ಒಂದು ಅಂಶವನ್ನು ಅವರಿಗೆ ಹೇಳಿದ್ದೀನಿ. ಸೊ ಅದರಲ್ಲಿ ಮುಖ್ಯವಾಗಿ ಹೇಳಿದ್ದೇನಂತ ಹೇಳಿದ್ರೆ, ದರ ಕಟ್ಟುವಾಗ ಅಂದರೆ ರೇಟ್ ಕಟ್ಟುವಾಗ ಒಂದು ಮಾನದಂಡ ಅನುಸರಿಸಬೇಕು. ಆ ಮಾನದಂಡ ಅನುಸರಿಸಿಲ್ಲ ಅಂತ ಅವತ್ತಿನಿಂದ ನಾವು ಹೇಳ್ತಾ ಇದ್ದೀವಿ. ಅವತ್ತು ಆ ಮಾನದಂಡ